ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೊಸದೇವ್ರ 2ನೇ ದಿನದ ಲಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ ಎಲ್ಲರಲ್ಲೂ ಕ್ಷಮೆ ಇರಲಿ. ಹೊಸದೇವ್ರನ್ನ ನಾವು ಯಾಕೆ ಮಾಡ್ತೀವಿ, ಇದ್ರ ಉದ್ದೇಶ ಏನು ಅಂತೇಳಿ ನಾನು ನಿನ್ನೆ ವಿಡಿಯೋದಲ್ಲೇ ನಿಮಗೆ ಹೇಳ್ತಾ ತೋರಿಸ್ತಾ ಹೋಗಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮಗೆ ಈ ಹೊಸದೇವ್ರು ಅನ್ನೋದು ಬಂಡೇವ್ರು ಅನ್ನೋದು ಹೇಗೆ ಬಂತು ಅಂತ ಹಾಗೆಯೇ ನಿಮಗೆ ಹೇಳ್ತಾ ತೋರಿಸ್ತಾ ಹೋಗ್ತೀನಿ. ಇದು ಭಾನುವಾರದ 2ನೇ ದಿನದ ಪೂಜೆಗೆ ತಯಾರಿ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಬೆಳಿಗ್ಗೆ ಎಲ್ಲರೂ ಬೇಗನೆ ಎದ್ದು ಬಿಳಿ ಸೀರೆ ಉಟ್ಟು ಮಡಿಯಿಂದ ಉಪವಾಸ ಇದ್ದು ಮಾಡುವಂಥದ್ದಿರುತ್ತೆ. 2 ದಿವಸ ಮುಂಚಿತವಾಗಿಯೇ ಈ ಪೂಜೆಗೆ ಏನಾದರೂ ಬೇಕು ಅಂದರೆ ಅದನ್ನೆಲ್ಲನೂ ನಾವು ತಯಾರಿ ಮಾಡ್ಕೊಂಡಿರ್ತೀವಿ. ಈಗ ಸುತ್ತು ಕಟ್ಟೆ ಕಟ್ಟಿದಾರಲ್ಲ, ಆ ಸುತ್ತು ಕಟ್ಟೆ ಕಟ್ಟಿರುವಂಥದ್ದು ಉತ್ತದ ಮಣ್ಣಾಗಿರುತ್ತೆ. ಉತ್ತದ ಮಣ್ಣು ತಂದು ಅದನ್ನು ಚೆಚ್ಚಿ ಪುಡಿ ಮಾಡಿಬಿಟ್ಟು ಅದರಲ್ಲಿ ಕಟ್ಟೆ ಕಟ್ಟಿರುವಂಥದ್ದು. ಆ ಕಟ್ಟೆ ಕಟ್ಟಿರುವಂಥ ಕಟ್ಟೆಗೆಲ್ಲನೂ ಕಸ್ತೂರಿ ಶಾಮಂತಿಗೆ ಮತ್ತು ಗಣಗಳ ಹೂವಿಂದ ಅಲಂಕಾರ ಮಾಡಿರ್ತೀವಿ. ಈ ಕಟ್ಟೆ ಒಳಗಡೆ ಒಂದು ಕಡೆ ನೀರು ತುಂಬಿರುವಂಥ ಗುಂಡಿ ಮತ್ತು ಇನ್ನೊಂದು ಕಡೆ ಗೂಡೆ ಇಟ್ಟಿರ್ತೀವಿ. ಮೊದಲಿಗೆಲ್ಲನೂ ಮಡಕೆ ಇಡ್ತಾಯಿದ್ರಂತೆ, ಈಗೆಲ್ಲನೂ ಗುಂಡಿ ಇಡ್ತೀವಿ, ಅಂದರೆ ನೀರು ತುಂಬಿರುವಂಥದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಇವಾಗ ತಟ್ಟೆ ತಂದು ಇಡ್ತಾ ಇದ್ದಾರೆ 2 ಕಡೆನೂ. ಈ ತಟ್ಟೆ ಒಳಗಡೆ 4 ತಂಬಿಟ್ಟಿರುತ್ತೆ. ಒಂದು ತಟ್ಟೆಯಲ್ಲಿ 4 ತಂಬಿಟ್ಟು ಮತ್ತು 17 ಬಾಳೆಹಣ್ಣು, ಇನ್ನೊಂದು ಕಡೆ 18 ಬಾಳೆಹಣ್ಣು, 4 ತಂಬಿಟ್ಟಿರುತ್ತೆ. ಒಟ್ಟು 33 ಬಾಳೆಹಣ್ಣನ್ನು ಇಡಲಾಗುತ್ತೆ. ಇದಕ್ಕೆ ಕಸ್ತೂರಿ ಶಾಮಂತಿಗೆ ಮತ್ತು ಗಣಗಳ ಹೂವಿಂದ ಅಲಂಕಾರ ಮಾಡಿರ್ತೀವಿ. ಇಲ್ಲಿ ಕಸ್ತೂರಿ ಶಾಮಂತಿಗೆ ಗಣಗಳ ಹೂವು ನಮ್ಮಲ್ಲಿ ಶ್ರೇಷ್ಠವಾದದ್ದು. ಹಾಗೆಯೇ ಹಲಸಿನೆಲೆ ತಂದು 11 ಎಲೆ ಉಚ್ಚಿ 11 ಎಡೆ ಹಾಕಬೇಕಾಗುತ್ತೆ. ನಾವು ಈ ವರ್ಷ ಬೆಳೆದಿರುವಂಥ ಅಕ್ಕಿನ ತಂದು ಅದರಲ್ಲಿ ಅನ್ನ ಮಾಡಿ ನಂತರ ಅದಕ್ಕೆ ಮೊಸರು ಹಾಕಿ ಸಿಹಿ ಕುಂಬಳಕಾಯಿಂದ ಪಲ್ಯ ಮಾಡಿ ಎಡೆನ ಎಲ್ಲನೂ ತಯಾರಿ ಮಾಡ್ಕೊಂಡಿರ್ತೀವಿ. ಹಾಗೆಯೇ ಇಲ್ಲಿ ಪೂಜೆಗೆ ಅಂಥೇಳಿ ಮಾಡಿರ್ತೀರಲ್ಲ ತಂಬಿಟ್ಟಿನ ಆರತಿ, ಅದರಲ್ಲೇ ಚಿಕ್ಕ ದೀಪದ ಹಣತೆ ಆಕಾರದಲ್ಲಿ ಮಾಡಿ ಅದನ್ನು ಕೂಡ ಒಂದೊಂದು ಎಲೆಯನ್ನು ಇಟ್ಟು ದೀಪ ಹಚ್ಚಬೇಕಾಗುತ್ತೆ. ನಾನು ನೆನ್ನೆನೇ ಹೇಳ್ದಾಗೆ ನಮ್ಮಲ್ಲಿ ಹಿರಿಯರ ಮುಖಾಂತರವಾಗಿ ಮೊದಲಿಗೆ ಪೂಜೆ ಅವರೇ ಮಾಡಿ ನಂತರ ಒಬ್ಬೊಬ್ಬರಾಗಿಯೇ ಅವ್ರ ಹಿಂದೆ ಯಾರಿರ್ತಾರೋ ಅದೇ ರೀತಿಯೇ ಮಾಡಿಕೊಂಡು ಬರ್ತಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಎಷ್ಟೇ ವಯಸ್ಸಾಗಿದ್ರು ಕೂಡ ಇಲ್ಲಿ ಅವ್ರ ಕೈಯಲ್ಲಿ ಆಗೋದಿಲ್ಲ ನಿಂತ್ಕೊಳೋದಕ್ಕೆ ಅಂದರೂ ಕೂಡ ಕೂತಿದ್ದು ಆದ್ರೂ ಮಾಡ್ತೀವಿ ಅಂತ ಬರ್ತಾರೆ. ಅಂದರೆ ಒಬ್ಬರು ಸಹಾಯ ತಗೊಂಡು ಅವರು ತಟ್ಟೆ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಅವರು ಹೊಸದೇವ್ರು ಮಾಡಿದ್ದಾರೆ ಅಂತಲೇ ಲೆಕ್ಕ. ಹಾಗಾಗಿ ಎಷ್ಟೇ ವಯಸ್ಸಾಗಿದ್ರು ಕೂಡ ಇಲ್ಲಿ ಬಂದು ಮಾಡ್ತೀವಿ ಅಂತ ಹೇಳ್ತಾರೆ. ಹೊಸದೇವ್ರು ಬಂಡೇವ್ರು ಅಂದರೆ ಅಷ್ಟು ಇಷ್ಟಪಟ್ಟು ಬಂದು ಮಾಡ್ತಾರೆ, ಅಷ್ಟು ಪ್ರಾಮುಖ್ಯತೆ ಕೂಡ ಕೊಡ್ತಾರೆ. ದೀಪ ಬೆಳಗೋದಕ್ಕೆ ಅಂದರೆ ಸುಮಾರು ಒಂದು 5 kg ಆದರೂ ಇರುತ್ತೆ. ತಟ್ಟೆ ಸ್ವಲ್ಪ ತೂಕ ಇರುತ್ತೆ ಕಂಚಿಂದು. ಹಾಗೆಯೇ 18 ಬಾಳೆಹಣ್ಣು, ಒಂದರಲ್ಲಿ 17 ಬಾಳೆಹಣ್ಣು, ಜೊತೆಗೆ ಒಂದು 4 ತಂಬಿಟ್ಟು ಇಟ್ಟಿರ್ತೀವಿ. ಅದು ಕೂಡ ತೂಕ ಇರುತ್ತೆ. ಆದರೆ ಅವ್ರ ಕೈಲಿ ಎತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನಾವು ಯಾರಾದ್ರೂ ಸಹಾಯ ಮಾಡ್ಬೋದು. ಈ ಹಬ್ಬ ಬಂದು ನಾನು ನೆನ್ನೆನೇ ಹೇಳ್ದಂಗೆ ದೀಪಾವಳಿ ನಂತರ ಆಚರಿಸುವಂಥದ್ದು. ಅಂದರೆ ಕಾರ್ತಿಕ್ ಮಾಸದಲ್ಲಿ ಒಬ್ಬೊಬ್ಬರು 1ನೇ ವಾರ ಆಚರಿಸ್ತಾರೆ, 2ನೇ ವಾರ, 3ನೇ ವಾರ, ಹೀಗೇ 4 ವಾರಗಳನ್ನು ಆಚರಿಸ್ತಾರೆ. ನಾವಂತೂ ಯಾವಾಗ್ಲೂ 2ನೇ ವಾರನೇ ಆಚರಿಸ್ತೀವಿ. ಅಕಸ್ಮಾತ್ ಏನಾದರೂ ಪೌರ್ಣಮಿ ಇರಲಿ ಇಲ್ಲದ ಹೋಗಲಿ ಏನೇ ಆದ್ರೂ ನಾವು 2ನೇ ವಾರನೇ ಮಾಡ್ತೀವಿ. ಕೆಲವೊಬ್ಬರು ಹೆಂಗೆ ಆಚರಿಸ್ಕೊಂಬಂದಿರ್ತಾರೆ, ರೂಢಿ ಮಾಡ್ಕೊಂಬಂದಿರ್ತಾರೆ, ಅದೇ ರೀತಿ ಇರುತ್ತೆ. ಇದನ್ನು ಮಾಡೋವಂಥ ಉದ್ದೇಶ ಏನಪ್ಪ ಅಂದರೆ ಮಳೆ ಬೆಳೆ ಎಲ್ಲನೂ ಚೆನ್ನಾಗಾಗಲಿ ಅಂಥೇಳಿ ಆರಾಧಿಸುವಂಥ ಹಬ್ಬ ಆಗಿರುತ್ತೆ. ಇಲ್ಲಿ ಬೆಳೆದಿರುವಂಥ ಬೆಳೆನ ಅಂದರೆ ರಾಗಿ ಇರ್ಬೋದು, ತೆನೆ ಮತ್ತು ಕುಂಬಳಕಾಯಿ, ನುಗ್ಗೆ ಸೊಪ್ಪು, ಕಾಜೆ ಸೊಪ್ಪು, ಕಬ್ಬು ಮತ್ತು ಹಣ್ಣುಗಳು, ಹೊಸ್ದಾಗಿ ಬೆಳೆದಿರುವಂಥ ಧಾನ್ಯ, ಹೂವು, ನವಣೆ, ಸಜ್ಜೆ, ಎಲೆ, ಹೀಗೆ ಮುಂತಾದ ಬೆಳೆದಂಥ ಹೊಸ್ದಾಗಿ ಏನೇನು ಬೆಳೆದಿರ್ತೀರೋ ಆ ಬೆಳೆಯನ್ನೆಲ್ಲನೂ ಇಟ್ಟು ಪೂಜೆ ಮಾಡಿ ಅದಕ್ಕೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಭವಿಷ್ಯದ ಸುಗ್ಗಿಯ ಬಗ್ಗೆ ಪ್ರಕೃತಿ ಮಾತೆಯನ್ನು ಆರಾಧಿಸುವ ಹಬ್ಬವೇ ಹೊಸದೇವ್ರು. ಸುಮಾರು ಜನರು ನಮ್ಮನ್ನು ಕೇಳ್ತಾರೆ, ನೀವು ಯಾಕೆ ಈ ಹಬ್ಬ ಮಾಡೋದು, ಇದು ಹೇಗೆ ಬಂತು ಅಂತ. ಅದು ಯಾಕೆ ಮಾಡ್ತೀವಿ, ಇದರ ಉದ್ದೇಶ ಏನು ಅಂತೇಳಿ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಇದು ಹೇಗೆ ಬಂತಪ್ಪ ಅಂತಂದರೆ ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಸುಮಾರು ವರ್ಷಗಳ ಹಿಂದೆ ಅವರು 7 ಜನ ಅಣ್ಣ ತಮ್ಮಂದಿರು ಇರ್ತಾರಂತೆ. ಅವ್ರಿಗೆ ಮುದ್ದಾದಂಥ ಒಬ್ಬ ತಂಗಿ ಇರ್ತಾಳೆ. ಆ ತಂಗಿ ವಯಸ್ಸಿಗೆ ಬರ್ತಾಳೆ, ಮದುವೆ ಮಾಡಬೇಕು ಅನ್ನೋಂಥ ಸಮಯದಲ್ಲಿ ಈ ಸಿಕ್ಕ ಜನಾಂಗದವರು ಈ ತಂಗಿನ ನೋಡಿಬಿಟ್ಟು ಎಷ್ಟು ಸುಂದರವಾಗಿದ್ದಾರಲ್ಲ, ಈ ಹುಡುಗಿನ ನಾವು ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾರಂತೆ. ಆದರೆ ಇವರಂತೂ ನಮ್ಮ ಜನಾಂಗದವ್ರಿಗೆ ಮದುವೆ ಮಾಡಿಕೊಡಲ್ಲ, ಈ ಹುಡುಗಿನೇ ಹೊಡ್ಕೊಂಡೋಗಿ ಎಲ್ಲಾನ ಮದುವೆ ಆಗಿಬಿಡ್ಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಈ ವಿಷಯ ಹೆಂಗೋ ಅವ್ರ ಅಣ್ಣ ತಮ್ಮಂದಿರಿಗೆ ಕಿವಿಗೆ ಬೀಳುತ್ತೆ.
ಆವಾಗ ಅವ್ರೇನು ಮಾಡ್ತಾರಂದರೆ, ಅಪ್ಪ ಏನೇ ಆದ್ರೂ ನಾವು ಇವ್ರಿಗೆ ಮಾತ್ರ ಕೈಗೆ ಸಿಕ್ಕಬಾರ್ದು, ನಮ್ಮ ತಂಗಿನ ಕರ್ಕೊಂಡು ಎಲ್ಲಾನ ಹೊರಟ್ಬಿಡೋಣ ಅಂಥೇಳಿ ಅವತ್ತು ರಾತ್ರಿಯೇ ಮನೆ ಎಲ್ಲನೂ ಖಾಲಿ ಮಾಡಿಕೊಂಡು ಅವರು ಹಿಂಗೆ ಕುದುರೆ ಏರಿ ಹೊರಟ್ಬಿಡ್ತಾರಂತೆ. ಈ ವಿಷಯ ಹೆಂಗೋ ಈ ಸಿಖ್ ಜನಾಂಗದವ್ರೂ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಿದ ತಕ್ಷಣ ಅವರು ಕುದುರೆ ಏರಿ ಇವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾರಂತೆ. ಹೀಗೆ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಿದ್ದು ನೋಡಿಬಿಟ್ಟು ಇವರು ಮುಂದೆ ಓಡ್ತಾ ಇದ್ದಾರೆ. ಓಡ್ತಾ ಇದ್ದಾಗ ಅವ್ರಿಗೆ ಒಂದು ಸಮುದ್ರ ಅಡ್ಡ ಬಂದ್ಬಿಡ್ತಿದಂತೆ. ಮುಂದೆ ನೋಡಿದ್ರೆ ದೊಡ್ಡ ಸಮುದ್ರ, ಹಿಂದೆ ನೋಡಿದ್ರೆ ಸಿಖ್ ಜನಾಂಗದವರು. ನಾವು ಹೇಗಪ್ಪ ಇದರಿಂದ ತಪ್ಪಿಸ್ಕೊಳ್ಳೋದು ಅಂತ ಅಂದ್ಕೊಳ್ತಾರಂತೆ. ಒಂದು ವೇಳೆ ಈ ಸಮುದ್ರಕ್ಕೆ ಬೇಕಾದರೆ ಹಾರೋಣ, ಆದರೆ ಈ ಸಿಖ್ ಜನಾಂಗದವ್ರಿಗೆ ಮಾತ್ರ ನಾವು ಸಿಕ್ಕಬಾರ್ದು ಅಂತ ಅಂದ್ಕೊಳ್ತಾರೆ. ಈ ಥರ ಒಂದು ಸಂದರ್ಭದಲ್ಲಿ ಅದರಲ್ಲಿ ಹಿರಿಯನಾದಂಥ ಅಣ್ಣನು ಹೇಳ್ತಾನಂತೆ ಸಮುದ್ರ ದೇವತೆಗೆ, ಅಮ್ಮ ತಾಯಿ, ನಾವು ನಿಜವಾದ ಒಕ್ಕಲಿಗರೇ ಆದರೆ ನಮ್ಮನ್ನು ಪಾರು ಮಾಡಮ್ಮ. ಹಂಗೆ ಒಂದು ವೇಳೆ ಏನಾದರೂ ನಮ್ಮನ್ನು ಪಾರು ಮಾಡಿದ್ರೆ ನಾವು ವರ್ಷಕ್ಕೊಮ್ಮೆ ಹೊಸ್ದೇವರು, 10 ವರ್ಷಕ್ಕೊಮ್ಮೆ ಬಂಡೆಯವರು ಅಂಥೇಳಿ ನಿನಗೆ ಪೂಜೆ ಸಲ್ಲಿಸ್ತೀರಮ್ಮ ಅಂತ ಅಂದ್ಕೊಳ್ತಾರಂತೆ. ಆ ಥರ ಅಂದ್ಕೊಳ್ತಿದ್ದಾಗೇ ಸಮುದ್ರ ದಾರಿ ಬಿಟ್ಬಿಡುತ್ತಂತೆ. ಸಮುದ್ರ ದಾರಿ ಬಿಟ್ಟಾಗ ಇವರು ಆ ಕಡೆ ಗಡ್ಡೆ ಮೇಲೆ, ಅವರು ಆ ಕಡೆ ಹೊರಟೋಗ್ಬಿಡ್ತಾರೆ, ಅಂದರೆ ಬೇರೆ ಹಳ್ಳಿ ಕಡೆ. ಈ ಕಡೆ ಇವರು ಇದ್ದೋಗ್ತಾರಂತೆ, ಅಂದರೆ ಇವ್ರಿಗೆ ಸಿಕ್ಕೋದಿಲ್ಲಂತೆ. ಆವಾಗ ಅಂದ್ಕೊಳ್ತಾರಂತೆ ಕೈ ಮುಗಿದು, ಅಮ್ಮ ನಾವು ವರ್ಷಕ್ಕೊಮ್ಮೆ ಏನೇ ತೊಂದರೆ ಆದ್ರೂ ನಿಮಗೆ ಪೂಜೆ ಮಾಡ್ತೀರಮ್ಮ ಅಂತ ಅಂದ್ಕೊಳ್ತಾರಂತೆ. ಈಗಲೂ ಅಷ್ಟೇ, ನಮ್ಮಲ್ಲಿ ಯಾರಾದ್ರೂ ಸತ್ತರೆ ಅಥವಾ ಅಮಂಗಲ ಆದರೆ, ಏನಾದರೂ ಆಗಿದ್ದರೆ ಹೊಸ್ದೇವ್ರು ಮಾಡಲಿಕ್ಕಾಗಿಲ್ಲ ಅಂದರೆ ಗಂಗೆ ಪೂಜೆ ಅಂಥೇಳಿ ಬಾವಿ ಹತ್ರ ಆಗಲಿ ಅಥವಾ ಕೆರೆ ಹತ್ರ ಆಗಲಿ ಹೋಗಿ ಒಂದು ಹಿರಿಯರು ಒಂದು 4-5 ಜನ ಹೋಗಿ ಮಾಡ್ಕೊಂಬಂದರೆ ಆವಾಗ ಹೊಸ್ದೇವ್ರು ಆ ವರ್ಷ ಮಾಡಿದಷ್ಟೇ ಸಮಾನವಾಗಿರ್ತದೆ. ಹೀಗೆ ಹೇಳ್ತಾ ಇದ್ದರೆ ಒಂದಿನ ಎಲ್ಲ ಸಾಕಾಗೋದಿಲ್ಲ, ಅಷ್ಟು ಆಚಾರ ವಿಚಾರಗಳು ಇದ್ದಾವೆ. ಇದೇ ರೀತಿಯಾಗಿಯೇ ಮಾಗಡಿ ಕೆಂಪೇಗೌಡರ ಕಾಲದಿಂದ ಬಂದಂಥ ನಮಗೆ ಹೊಸ್ದೇವರು ಬಂಡೆಯವರು. ಈಗಲೂ ಅಷ್ಟೇ, ನಮ್ಮಲ್ಲಿ ಯಾರಾದ್ರೂ ಹೆಣ್ಣು ತೊಗೊಂಬರೋದಾಗಲಿ, ಹೆಣ್ಣು ಕೊಡೋದಾಗಿರ್ಬೋದು, ಈ ಥರ ಸಂದರ್ಭದಲ್ಲಿ ಒಕ್ಕಲಿಗರು ಅಂತಿದ್ರೂ ನಿಮಗೆ ಹೊಸ್ದೇವ್ರಿದೆಯಾ ಬಂಡೆಯವ್ರಿದೆಯಾ ಅಂತ ವಿಚಾರ ಮಾಡಿಯೇ ಕೊಟ್ಟು ತಗೊಂಬರುವಂಥ ಪದ್ಧತಿ ರೂಢಿಯಲ್ಲಿದೆ. ಇದೇ ರೀತಿಯಾಗಿಯೇ 10 ವರ್ಷಕ್ಕೊಮ್ಮೆ ಬಂಡೆಯವರು ಅಂತ ಮಾಡ್ತೀವಿ. ಆ ಬಂಡೆಯವ್ರು ಮಾಡಬೇಕಾದ್ರೆ 2 ತಿಂಗಳು ಮುಂಚಿತವಾಗಿಯೇ ತಯಾರಿ ಮಾಡಿಕೊಂಡು ಅದನ್ನು ಮಾಡೋವಂಥದ್ದಿರುತ್ತೆ. ಒಂದು ವಾರದವರೆಗೂ ನಿರಂತರವಾಗಿ ಪ್ರತಿದಿನ ಹಬ್ಬ ಅಂತಲೇ ಹೇಳ್ಬೋದು. ಅದರ ತಯಾರಿ ಕೂಡ 2 ತಿಂಗಳು ಮುಂಚಿತವಾಗಿಯೇ ನಾವು ಅದಕ್ಕೆ ತಯಾರಿ ಮಾಡಿಕೊಂಡು ಮಾಡ್ತೀವಿ. ಏನಪ್ಪ ಅಂದರೆ ಯುಗಾದಿ ಹಬ್ಬ ಆಗಿದ ನಂತರ ಯಾರೂ ಸತ್ತಿರಬಾರ್ದು, ಏನೂ ಅಮಂಗಲ ಆಗಿರಬಾರ್ದು, ಆ ವರ್ಷ ಬೆಳೆ ಕೂಡ ಚೆನ್ನಾಗಾಗಿರಬೇಕು. ಆಗಿದ್ದರೆ ಮಾತ್ರನೇ ಬಂಡೆಯವ್ರು ಮಾಡುವಂಥದ್ದಿರುತ್ತೆ. ಹೀಗೆ ಮಾಗಡಿ ಕೆಂಪೇಗೌಡರ ಕಾಲದಿಂದ ಮಾಡಿರುವಂಥ ಪದ್ಧತಿನ ಈಗಲೂ ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಕೆಲವೊಂದಷ್ಟು ಆಚಾರ ವಿಚಾರಗಳಲ್ಲಿ ಬದಲಾವಣೆ ಅಂತೂ ಆಗಿದೆ. ಹಿರಿಯರು ಯಾರಾದ್ರೂ ಅದನ್ನು ಬದಲಾವಣೆ ಮಾಡಿದರೆ ಅದನ್ನೇ ಮುಂದುವರಿಸ್ತಾ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಅಂದರೆ ಮೊದಲೆಲ್ಲನೂ ಮಡಿಕೆನಲ್ಲಿ ಅಡುಗೆ ಮಾಡ್ತಾಯಿದ್ರು, ಈಗ ಪಾತ್ರೆಯಲ್ಲಿ ಮಾಡ್ತಾರೆ. ಮತ್ತು ಮೊದಲೆಲ್ಲನೂ ಅಕ್ಕಿ ಕುಟ್ಟಿ ಅದರಿಂದ ತಂಬಿಟ್ಟು ಮಾಡ್ತಿದ್ರು, ಈಗ ಮಿಷಿನ್ಗೆ ಆಡಿಸ್ಕೊಂಬರ್ತಾರೆ. ಕೆಲವೊಂದು ಕಡೆ ಅಂದರೆ ಹಳ್ಳಿಗಳಲ್ಲಿ ಈಗಲೂ ಕೂಡ ಹೊಸ್ದೇವ್ರು ಮಾಡಲಿಕ್ಕೆ ಬಂಡೆಯವ್ರು ಮಾಡಲಿಕ್ಕೆ ಅಂತಲೇ ಹೊಸ್ದೇವ್ರ ಮನೆ ಇರುತ್ತೆ. ಈಗ ಸಿಟಿಯಲ್ಲಂತೂ ಯಾರೂ ಹೊಸ್ದೇವರು ಬಂಡೆಯವ್ರ ಮನೆ ಅಂತ ಯಾವುದೂ ಇರೋದಿಲ್ಲ. ಯಾರ ಮನೆಯಲ್ಲಿ ಹಬ್ಬ ಬರುತ್ತೆ ಅಂದರೆ ಹೊಸ್ದೇವ್ರು ಬರುತ್ತೋ ಅವ್ರ ಮನೆಯಲ್ಲಿ ಮಾಡಬೇಕಾಗುತ್ತೆ. ಕೆಲವೊಂದು ಕಡೆ ಅಡುಗೆ ಮನೆಯಲ್ಲಿ ಮಾಡ್ತಾರೆ, ಅಲ್ಲಿ ಬರೀ ಎಡೆ ಹಾಕ್ಬಿಟ್ಟು ಪೂಜಿಸುವಂಥದ್ದು ಇರುತ್ತೆ. ನಮ್ಮಲ್ಲಿ ಹೊರಗಡೆ ಈ ರೀತಿಯಾಗಿ ಕಟ್ಟೆ ಕಟ್ಟಿ ಪೂಜೆ ಮಾಡುವಂಥದ್ದು. ಹೀಗೆ ಹೇಳ್ತಾ ಹೋಗ್ತಾಯಿದ್ರೆ ಸಾಕಷ್ಟು ಆಚಾರ ವಿಚಾರಗಳು ಇದ್ದಾವೆ. ಹೀಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಅಥವಾ ಮುಂದಿನ ವರ್ಷ ಇದೇ ರೀತಿಯಾಗಿ ಹೊಸ್ದೇವ್ರು ಮಾಡಿದಾಗ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ನಿಮಗೆ ಇಲ್ಲಿ ಯಾರಾದ್ರೂ ಪರಿಚಯದವರಾಗಿದ್ದರೆ ಅಥವಾ ರಿಲೇಷನ್ ಆಗಿದ್ದರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಹೀಗೆ ಪೂಜೆ ಎಲ್ಲರದನ್ನು ನಮಸ್ಕರಿಸಿದಾಗಿದೆ. ಕೊನೆಯಲ್ಲಿ ಇವರು ಹಿರಿಯರು ಬಂದು ಮರದಲ್ಲಿರುವಂಥ ಧಾನ್ಯಗಳನ್ನ ನಮಸ್ಕರಿಸ್ತಾ ಇದ್ದಾರೆ. ಈ ವರ್ಷ ಬೆಳೆದಿರುವಂಥ ಬೆಳೆನ ರಾಗಿ ತೆನೆ ಇರ್ಬೋದು, ನವಣೆ ಇರ್ಬೋದು, ಹಾಗೆಯೇ ಸಜ್ಜೆ, ಇದೇ ರೀತಿಯಾಗಿ ಎಲ್ಲ ತಂದು ಪೂಜೆ ಮಾಡಿರ್ತಾರೆ. ಪೂಜೆ ಎಲ್ಲ ಮುಗಿದ ನಂತರ ಪ್ರಸಾದಕ್ಕೆ ಅಂಥೇಳಿ ರಾಗಿ ತೆನೆ ಮತ್ತು ಹೂವು ಮುಡಲಿಕ್ಕೆ ಕಸ್ತೂರಿ ಶಾಮಂತಿಗೆ ಅಥವಾ ಗಣಗ್ಳ ಹೂವು ಮುಟ್ಕೊಬೋದು.
ಹಾಗೆ ಎಡೆ ಹಾಕಿರ್ತೀರಲ್ಲ ಅದನ್ನು ಕೂಡ ಹಿರಿಯರು ಯಾರಾದರೂ ಮೊದಲಿಗೆ ತಗೊಂಡು ನಂತರ ಎಲ್ಲರೂ ತಗೊಂಡು ಊಟ ಮಾಡುವಂಥದ್ದಿರುತ್ತೆ. ಬೆಳಗ್ಗೆಯಿಂದ ಉಪವಾಸ ಇರ್ತಿರಲ್ಲ, ಹಾಗಾಗಿ ನಾವು ಮಾಡೋಷ್ಟರಲ್ಲಿ ಮಧ್ಯಾಹ್ನ ಒಂದು 2-3 ಗಂಟೆ ಆಗಿರುತ್ತೆ. ಕೆಲವೊಬ್ಬರು ಸಾಯಂಕಾಲನೇ ಆಗಿರುತ್ತೆ ಅಂತ ಹೇಳ್ಬೋದು, ಸಾಯಂಕಾಲ ರಾತ್ರಿಯೇ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಹೇಳಿದ ಕತೆ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಹೊಸ್ತಿಯವರು ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.